ಏ ಅಂಬುಜಿ, ಅಂಬುಜಿ. ಬರ್ತಾ ಇದ್ದೀನಿ. ಓ, ಇವ್ರು ಇವತ್ತು ಬಂದವ್ರಾ? ಅದ್ಯಾರ ಯಮ್ಮನು? ಏನು ಇವತ್ತು ಬಂದವ್ರ ಅಂತ ಇದೆಯಾ? ಹಾಂ, ಬರ್ತಾನೆ ಅವ್ರೆ ನೀನು ಬೆಂಗಳೂರಿಗೆ ಹೋದಾಗಿಂದ ಬರ್ತಾನೆ ಅವ್ರೆ ದಿನಾನು. ಆಯಮ್ಮನ ಯಾರು? ಆಯಮ್ಮನ ನನ್ನ ಎರಡನೇ ಅಂತಿ. ಹಂಗಾದ್ರೆ ಇವಳು ಬಂದಿದ ತಕ್ಷಣ ನೀನು ಇನ್ನೊಂದು ಮದುವೆ ಮಾಡ್ಕೊಂಬಿಟ್ಟಿದ್ಯಾ? ಇಲ್ಲ, ಅವಳು ಅಲ್ಲಿ ಇದ್ದಂಗೆನೇ ಮದುವೆ ಮಾಡ್ಕೊಂಡಿದ್ದು ನಾನು. ಅವಳಿಗೆ ಮಕ್ಕಳಾಗಲ್ಲ ಅಂದ್ರು ಡಾಕ್ಟ್ರು, ಅದಕ್ಕೆ ಇವಳು ಮದುವೆ ಮಾಡ್ಕೊಂಡಿದ್ದು ನಾನು. ಓ, ಸರಿ ಆಯಿತು. ಹೋಗು, ಅಗ್ಗೀತಮ್ಮನ ಕರ್ಕೊಂಬಂದು ಅದೇನೋ ಮಾತಾಡ್ಬಿಟ್ಟು ಕಳಿಸ್ಕೊಡು. ಸಮಯ ಅವಳು ಹೋಗಲ್ಲ ಅಂತವಳು. ಸಮಯ ಹೋಗಲ್ಲ ಅಂತಂದ್ರೆ ಮುಚ್ಚಿಟವಾಗಿದೆಯಾ ತಾನೆ? ನೀನು ಮುಚ್ಚಿಟವಾಗಿರ್ಬೇಕಾಗಿತ್ತು. ಅಪ್ಪನ ನೋಟಿಸ್ ಏನಕ್ಕೆ ಕಳಿಸ್ತೇನೆ ನೀನು? ಹಾಂ, ಅದೇ ರಾತ್ರಿ ರಾಮ್ನು ಹೇಳಿತು. ಇವಾಗ ನಾವಿದ್ದೀರಲ್ಲ ಇಲ್ಲೇ, ನೀನು ನಮ್ಮ ಜೊತೆಗಿದೆಯಲ್ಲ, ಈ ಕೆಲಸ ಯಾಕೆ ಮಾಡ್ತೆ ಅಂತ ಕೇಳಿದ್ನು. ನೋಡು, ಕೂಗೋಗು. ಯಜಮಾನ್ರೆ, ಏನೋ ಆಗೋಯ್ತು. ನನ್ನ ಹೆಂಡತಿನ ನನ್ನ ಜೊತೆ ಕಳ್ಸಿಕೊಟ್ಬಿಟ್ರೆ ನಾನು ಕರ್ಕೊಂಡು ಹೋಗ್ತೀನಿ ಯಜಮಾನ್ರೆ. ಆಯ್ತಿರಪ್ಪ, ಯಾಕಂದರೆ ಯಾರನ್ನೂ ಬಲವಂತವಾಗಿ ಕರ್ಕೊಂಡು ಹೋಗೋಕ್ಕಾಗಲ್ಲ, ಮಾತಾಡಬೇಕಲ್ಲ. ಬರಲ್ಲ ಅಂತ ಹೇಳ್ತಾವಳೆ ಯಜಮಾನ್ರೆ. ಅಯ್ಯೋ ಸ್ವಾಮಿ, ಯಾಕಂಬುಜಿ, ಏನಾಯ್ತು? ಸಮಯ ಮದ್ಗುಟ್ಬಿಟ್ಟವಳೆ, ವಿಷ ಕುಡ್ಬಿಟ್ಟವಳೆ ಸ್ವಾಮಿ. ಏಯ್, ಏನು ಹೇಳ್ತಾ ಇದೀಯಾ? ಹ್ಞೂ ಸಮಯ, ಬಿರಿಂಬಾ ಬದುಕೊಳ್ಳೋಕೆ ಹೋಗ್ಬಿಟ್ಟವಳೆ, ನಂಗಂತೂ ತಿಳಿತಾ ಇಲ್ಲ. ಏಯ್ ನೋಡು ಸಿದ್ಧಿ, ನೋಡೋಕೆ ಏನಮ್ಮ ಬದುಕೊಳ್ಳೇನಮ್ಮ, ಉಸಿರಾಡ್ತದೆ. ಆಸ್ಪತ್ರೆಗೆ ಎತ್ಕೊಂಡು ಹೋಗ್ಬೇಕು. ಲೇ ದೊಡ್ಡನ, ಬಿರಿನ್ ಬಾ. ಅಯ್ಯೋ, ಅವನಿಲ್ಲ ಬೆಳಗ್ಗೆ ಕೂತ್ನಿಗೆ ಏನು ಮಾಡೋದು? ಏನು ನೋಡ್ತಾ ಇದೀಯ ನೀನು? ಎತ್ಕೋ ಬಿರಿನ. ಹ್ಞೂ ಸರಿ ಆಯ್ತು. ಗೀತಾ, ಲೇ ಎಂತ ಕೆಲಸ ಮಾಡ್ಕೊಂಬಿಟ್ಟೆ. ಅಯ್ಯೋ, ಎತ್ಕೊಂಡೋಗಪ್ಪ ಫಸ್ಟ್ ಬಿರಿನ ಆಸ್ಪತ್ರೆಗ. ಬಾ ನಮ್ಮ ಗಾಡಿನಾಗೆ ಹೋಗೋಣ ಬಾ. ನಡಿಯ ಸಿದ್ದಿ, ಬಿರಿನ್ ನಡಿಯ. ಏನೇನು ಹೆಚ್ಚು ಕಮ್ಮಿ ಆಗ್ಬಿಟ್ಟಾತು? ಅಮ್ಮ, ಯಾಕಮ್ಮ, ಏನಾಯ್ತಮ್ಮ? ಲೇ ಅವಳು ವಿಷ ಕುಡ್ಸ್ಬಿಟ್ಟವಳು. ಅಯ್ಯೋ, ಎಂತ ಕೆಲಸ ಆಗೋಯ್ತು? ಎಲ್ಲಣ್ಣ ಕೊಡೋಣ ಇಲ್ಲಿ. ಏಯ್ ಚಿಕ್ಕನೆ, ಸುಮ್ಮನೆ ಇರಬೇಕು. ಎತ್ಕೊಂಡೋಗಪ್ಪ, ಆಸ್ಪತ್ರೆಗೆ ಕರ್ಕೊಂಡೋಗು. ಸಿದ್ದಿ ನಡಿಯೇ. ಅವಳು ಗೀತೆ ಪಾಪ, ಅವಳ ಆಸ್ಪತ್ರೆಗೆ ಕರ್ಕೊಂಡೋಗ್ತಿದ್ರೆ ಹೆಂಗೆ? ಸುಮ್ಮನೆ ಇರಬೇಕು. ಕರ್ಕೊಂಡೋಗ್ತಾವನಲ್ಲ, ನೀವೆಲ್ಲ ನಿಮ್ಮ ಪಾಡಕ್ಕೆ ಸುಮ್ಮನೆ ಇರಬೇಕು. ಅದೇ ಸ್ವಾಮಿ, ಇಂಥ ಮಾತ್ರ ಮಾತಾಡ್ತಾ ಇದೆಯಾ? ಸುಮ್ಮನೆ ನಾನು ಹೇಳ್ದಷ್ಟು ಕೇಳ್ರಿ, ನೀವ್ಯಾರು ಹೋಗ್ಬೇಡ್ರಿ, ಆಯಿತಾ? ಯಾವ್ಯಾವ ಟೈಮ್ಗೆ ಏನೇನಾಗಬೇಕು ಆ ಭಗವಂತನ ಇಚ್ಛೆ. ಅದೇನೋ ಶಿವನು ಆಜ್ಞೆ ಇಲ್ದಿತ್ತು, ಹುಲ್ಲು ಕೂಡ ಅಲ್ಲಾಡಲ್ಲಂತೆ. ಹಂಗೆ ಯಾವ್ಯಾವ ಟೈಮ್ಗೆ ಏನೇನಾಗಬೇಕು ಅದೆಲ್ಲ ಭಗವಂತನ ಇಚ್ಛೆ. ಅವ್ರು ಕರ್ಕೊಂಡೋಗೋರೆ, ಅವ್ರು ನೋಡ್ಕೊಂತಾರೆ. ನೀವು ಸುಮ್ಮನೆ ಇರಬೇಕು. ಮಧ್ಯ ಹೋಗಿ ಇಲ್ದಿದ್ದೆಲ್ಲ ಉತ್ಪತ್ತಿ ಮಾಡಬೇಡ್ರಿ, ಕಿತಾಪತಿಗಳು. ಅದೇನೋ ನೀನು ಹೇಳೋದು ಅರ್ಥ ಆಗ್ತಾ ಇಲ್ಲ. ಎಲ್ಲ ಅರ್ಥ ಆಗ್ತದೆ, ನೀವು ಯಾರು ಹೋಗ್ಬೇಡ್ರಿ ನೀವು. ನನ್ನ ಮಾತು ಕೇಳ್ರಿ, ಎಲ್ಲ ಅರ್ಥ ಆಗ್ತದೆ. ಅದಕ್ಕಮ್ಮ ಅಪ್ಪನ ಹಂಗೊಳ್ಟೋಗ್ಬಿಟ್ನು. ಲೇ, ಆ ಮದ್ದು ಬಾಟ್ಲು ಎಲ್ಲಿಂದ ಬಂತು ಮದ್ದು ಬಾಟ್ಲು? ಇದು ನೆನೆ ಶೈತಾನ ಅವ್ರತ್ತೆ ಮದ್ದು ಬಾಟ್ಲು ಬೇಕು ಅಂತ ಇದ್ಲು. ಆಮೇಲೆ ತೋಟದತ್ರಿಂದ ಒಂದು ಮದ್ದು ಬಾಟ್ಲು ತಂದ್ಕೊಟ್ನೆ. ಏನಕ್ಕಂತೆ ಮದ್ದು ಬಾಟ್ಲು? ಏನಕ್ಕಂತ ತಿಳಿಲ್ಲ. ನಿಮ್ಮ ತೋಟದಾಗ ಮದ್ದು ಹೊಡಿತೀರಲ್ಲ, ಅದೊಂದು ಬಾಟ್ಲು, ಅದ್ರೊಳಗಿರೋದು ಔಷಧಿ ತಂದ್ಕೊಡು ಅಂತ ಹೇಳಿದ್ಲು. ಆಮೇಲೆ ದ್ರಾಕ್ಷಿ ಗೀಕ್ಷಿ ಬೆಳಕಂತಳೇನೋ ತಲೆಮ್ಯಾಗ ಅಂತೇಳ್ಬಿಟ್ಟು ದ್ರಾಕ್ಷಿ ಕೊಡಿಯೋ ಮದ್ದು ತಂದ್ಕೊಟ್ನೆ. ಎಲ್ಲ ಈ ಅಮ್ಮನ ಕೊಟ್ಬಿಟ್ಟವಳೆ. ಚಿಕ್ಕೋನೆ, ನಿಂಗೆ ಬೀಳ್ತವೆ. ನಾನು ಆ ರೂಮ್ ಬಾಕ್ಲು ಏನಕ್ಕೆ ಹಾಕಿರೋದು ಹೇಳಲ್ಲೇ, ಮಿಷಿನ್ ಶೆಡ್ಡಾಗ ಔಷಧಿಗಳೆಲ್ಲ ಇಕ್ಬಿಟ್ಟು. ಔಷಧಿಗಳು ಹಂಗೆ ಯಾರು ಕೇಳಿದ್ರೆ ಹಂಗೆಲ್ಲ ತಂದ್ಕೊಟ್ಕೊಡ್ದಪ್ಪ. ಎಲ್ಲ ಪೊಲೀಸರು ಬಂದು ನಮ್ಮನ್ನು ಇಟ್ಕೊಂಡು ಹೋಗ್ತಾರೆ, ನಿಮ್ಮಿಂದನೇ ಇದೆಲ್ಲ ಆಗಿರೋದು ಅಂತ. ಈಗೇನು ಅಷ್ಟು ಮಾತ್ರ ಬುದ್ಧಿ ಇಲ್ಲ, ಅಷ್ಟು ಮಾತ್ರ ತಿಳಿಯಲ್ಲ ನಿಂಕ. ಆ ಅಮ್ಮನ ಔಷಧಿಯನ್ನು ನಾವು ಕುಡ್ದಿದ್ರೆ ಏನು ಗತಿ? ಇವಾಗ ನೋಡಿ, ಗೀತಾ ಕುಡ್ದವಳೆ. ಕುಡಿದ್ಬಿಟ್ಟು ಸತ್ತೋಗಕ್ಕ ಕೇಳವಳೆ. ಹೋಗ್ಲಿ ಬಿಡು, ಸಾಯಂಕಾಲ ತಂದ್ಕೊಡ್ತೀನಿ. ಇವತ್ತು ಗೀತಾನ ಆಸ್ಪತ್ರೆಗೆ ಕರ್ಕೊಂಡೋಗಿದ್ರೆ ನಾಳೆ ಅಮ್ಮನ ಕರ್ಕೊಂಡೋಗೋಣ ಬಿಡು. ಏಟುಗಳು. ಅಮ್ಮನ ಬಾಯ್ ಬಿಟ್ಟು ಕೇಳವಳಪ್ಪ. ಇದೇ ಲಾಸ್ಟು, ಇನ್ನೊಂದ್ಸತಿ ತಂದ್ಕೊಟ್ಕೊಡ್ತು, ಆಯ್ತಾ? ಹ್ಞೂ ಆಯ್ತು. ಸರಿ, ನಾನು ರಾಮ್ನು ಒಂಚೂರು ಕೆಲಸ ಇದೆ, ಓದ್ತಾ ಇದ್ದೀರಿ. ಅಲ್ಲಪ್ಪ, ನಮ್ಮನೆ ಹುಡುಗಿ ವಿಷ ಕೊಡ್ತು ಆಸ್ಪತ್ರೆಗೆ ಹೋದ್ಲು ಅಂತಂದ್ರೆ ನೀನೇನು ಯೋಚನೆ ಚಿಂತೆ ಇಲ್ದಿರ ಹಿಂಗಿದೆಯಾ? ನಾನು ಹೇಳ್ದಷ್ಟು ಮಾಡು, ನಾನು ಹೇಳ್ದಂಗೆ ಕೇಳು ನೀನು. ಅಲ್ಲ ಹೋಗ್ಲಿ, ಅರ್ಥ ಆಗಂಗನ ಹೇಳು, ನಂಗೇನು ಅರ್ಥ ಆಗ್ತಾ ಇಲ್ಲ. ಎಲ್ಲ ಅರ್ಥ ಆಗ್ತದೆ, ಆಯಿತಾ? ದಿನೇ ಎಲ್ಲ ಅರ್ಥ ಆಗ್ತದೆ. ನಾನು ಯಾಕೆ ಇವಾಗ ನಿಮ್ಮನ್ನೆಲ್ಲ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ ಇದ್ದೀನಿ, ಅದು ಮುಂದೆ ನಿಮಗೆ ಅರ್ಥ ಆಗ್ತದೆ. ಯಾರೂ ಹೋಗ್ಬಿಡ್ರಿ, ಅವರೇ ನೋಡ್ಕೊಳ್ಳಿ. ಅಲ್ಲ ನೋಡಲ್ಲ ನಿಮ್ಮ ಅಪ್ಪನ. ಅಪ್ಪನ ಹೇಳವನಲ್ಲ, ಕಲ್ದಿರ ನೀನು ಬಾಯ್ ಮುಚ್ಕೊಂಡ. ಈ ಶೈತಾನ ಅವ್ರ ರಕ್ತ ಎತ್ತಲ್ಲ, ಅಲ್ಲೇ ಎಲ್ಲ ರೂಮಾಗಿ ಬಿತ್ಕೊಂಡಿರ್ಬೋದು ನೋಡು. ಈ ಅಪ್ಪನ ಯಾಕೆ ಆಸ್ಪತ್ರೆಗೆ ಹೋಗ್ಬೇಡ ಅಂತವನೆ, ವಿಷ ಬೇರೆ ಕುಡ್ತವಳೆ. ಯಾಕೋ ಮುಂಚೆ ತಡೀತಾ ಇಲ್ಲ ನಂಗ. ಶುಕ್ವನ್ನ ಕಳಿಸ್ತೀನಿ ತಡಿ. ಲೇ ಶುಕ್ವನೇ, ಲೇ. ಯಾಕಮ್ಮ, ಏನಮ್ಮ? ನೋಡ, ನಿನ್ನ ಗಾಡಿ ಹಾಕೊಂಡು ಮೆಲ್ಲಿಗೆ ಅವ್ರು ಎಲ್ಕೋತಾರೆ, ಅವ್ರು ಹಿಂದೆ ಹೋಗಿ ಅವಳಿಗೆ ಏನಾಗ್ತದ ಅಂತ ತಿಳ್ಕೊಳ್ಳಲೆ. ಯಾಕೋ ಮುಂಚೆ ತಡೀತಾ ಇಲ್ಲಲೇ ನಂಕ. ನಂಗೂ ಅಷ್ಟೇ ನಮ್ಮ ಗೀತಿ ಪಾಪ. ಅಪ್ಪನ ಕೇಳ್ಬೇಡ ನೀನು, ನಾನು ಹೋಗಿ ಬರ್ತೀನಿ. ಅಪ್ಪ, ನಾನು ಭದ್ರವಾಗಿರ್ತೀನಿ, ನೀನು ಭದ್ರವಾಗಿದ್ರೆ ನಂಗೆ ಅಷ್ಟೇ ಸಾಕು ಸಮಯ. ಹ್ಞೂ ಸರಿ, ಭದ್ರವಾಗಿ ಹೋಗಿ ಬರ್ತೀನಿ ಇರು. ಓಡು ಬಿರಿ ನೋಡು. ಅಲ್ಲ, ಎಂತ ಕೆಲಸ ಮಾಡ್ಕೊಂಬಿಟ್ಲು ಇವಳು? ಅತ್ತೆ ಹೌದೇ, ಗೀತಿ ವಿಷ ಕುಡ್ದೋಳಂತೆ.
ಈಗಳಮ್ಮ ಬಾಟ್ಲಿ ಇಲ್ಲೇ ಬಿತ್ತದೆ. ಅಯ್ಯೋ ಇದು ದ್ರಾಕ್ಷಿ ಗಿಡ ಕೊಡಿಯೋದಲ್ಲ. ಹ್ಞೂ ಶಿಕ್ಕೋನ್ ಕೈಲಿ ನಿಮ್ ಬೀಕ್ತಿ ತಚ್ಕೊಂಡ್ಲಂತೆ. ನಮ್ ಬೀಕ್ತಿ ಅವಳಿಗೆ ನಮ್ಮ ಬರ್ಬಾದ್ ರೋಗ ಬಂದಿರೋದು. ಏನ್ ನಮ್ಮನೆಗೆ ವಿಷ ಕುಡಿದು ನಿಗಿರ್ಕೊಂಡಂಗವಳೆ. ನಮ್ಗೆ ಇಲ್ದಿದ್ದ ಅನಾಹುತ ಮಾಡಂಗವಳೆ ನೋಡಂಗಿದ್ರತೆ. ಅಲ್ಲ ಅತ್ತೆ, ಈ ಗೀತಿಗೆ ಏನ್ ಬಂತತ್ತೆ? ಯಾಕತ್ತೆ ವಿಷ ಕುಡ್ದಿರೋದು? ಅದೇನು ಯಾರು ತಿಳಿದ್ವಾ? ಅವನ ಗಂಡು ಬಂದು ಬಾಬಾ ಅಂತ ಇದ್ನಲ್ಲ, ಅದಕ್ಕೆ ಬೇಜಾರು ಮಾಡ್ಕೊಂಡು ಕುಡ್ಕೊಂಡ್ಲೇನು? ಅಯ್ಯ ಅದೇನು ಕುಡ್ಕೊಳತ್ತೀನಿ ಕಾಪಿನೇ. ಆ ಅಲ್ಲ ಇವಾಗ ಯಾರು ಹೋಗಿದ್ದ ಹಾಸ್ಪಿಟ್ಲಿಗೆ? ಅವನೇ ಬಾಸ್ಕೊಂಡು ಹೋದ್ನು ಮೊದಲನೇ ಗಣ್ಣು. ಇವನು ಎರಡನೇ ಗಣ್ಣು ಎತ್ತದ್ನ ಬರಲ್ಲ. ಎಲ್ಲ ಮೂರನೇ ಹತ್ರಕ್ಕೆ ಹೋಗಿತ್ತಾನೆ ಬಿಡು. ಇವಳೆ ನಿಗ್ತ್ಕೊಂತಾಳೆ ಹೆಂಗೆ? ಅಯ್ಯೋ ನಿಗ್ತ್ಕೊಂಡ್ರೆ ಪೊಲೀಸು ಅದು ಇದು ಅಂತ ಅದರಲ್ಲಿ ಸಾಯೋದು ಬೇಡ. ಇವಾಗ ವಿಷ ಕುಡ್ದಾಗ ಎತ್ಕೊಂಡೋಗಿರೋದು ಮೊದಲನೇ ಗಣ್ಣು. ಇವ್ನು ಎರಡನೇ ಗಂಟೆ ಅಂತ ಹೋಗ್ಬಿಟ್ಟು ನಮ್ಮ ಮುಂಡೆ ಮಗ್ನು ಆಗ್ತಿಲ್ಲ ನಿಂಗೆ ಪರ್ಕತ್ಲೆ ಅನ್ನೆಲ್ಲೇ. ಅಲ್ಲತ್ತೆ ಎರಡನೇ ಗಂಡಕ್ಕೆ ತಿಳಿಸ್ಬೇಕಲ್ಲ ಹಿಂಗೆ ವಿಷ ಕುಡ್ದವಳೆ ಅಂತ ಹೇಳ್ಬಿಟ್ಟು. ಹೋಗು ಫೋನ್ ಗಿನ್ ಮಾಡಿ ಹೇಳೋಗು. ಹೇಳ್ತೀನಿ ತಡಿ ಅಮ್ಮ. ಎರಡನೇ ಗಂಡ ನಮಕ್ಕೆ ಇಟ್ಟು ನೀರು ಬಿಟ್ಟು ಕುತ್ಕೊಂಬಿಟ್ಟಾನು. ಹೇಳ್ತೀನಿ ತಡಿ. ನಮ್ಮ ಬೀಗ್ತಿಕ ಒಂದು ವರ್ಷ ಇಕ್ತೀನಿ ತಡಿ. ಅಲ್ಲ ಇದೇನು ನಮ್ಮ ಮನೆಗೇನು ವಿಷ ಕುಡ್ದು ನೀವು ಇಳ್ಕೊಬೇಕು, ನಮ್ಮ ತಲೆ ಮೇಲೆ ಇಲ್ದಿದ್ದು ಬರಬೇಕು ಅಂತ ಮಾಡ್ತಾವಳೆ ಏನಾವ್ತಾ ನಮ್ಮ ಬೀಗ್ತಿ? ಅಯ್ಯ ಅವಳು ಬಾಯ್ಕ್ ಮುನ್ನಕ ಲೇ ಗೀತಿ ವಿಷ ಕುಟ್ಬಿಟ್ಟವಳೆ. ಯಾಕೋ ಮುನ್ಸಿಲ್ತಾ ಇಲ್ಲಲೇ ಸರೋಜೆ. ಅಯ್ಯ ನೀನು ಎತ್ತಾಕ್ಬಿಟ್ಟು ಅವಳು ಹೋಗೋದು ನಡಿ. ಅವಳಿಗೆ ಏನಾಗಲ್ಲ ಜಾಡವು. ಗೀತೆ ವಿಷ ಕುಡ್ದವಳೆ, ಗೀತೆ ವಿಷ ಕುಡ್ದವಳೆ, ಗೀತೆ ವಿಷ ಕುಡ್ದವಳೆ, ಗೀತೆ ವಿಷ ಕುಡ್ದವಳೆ. ಲೇ ಚಿಕ್ಕೋನೆ ಏನು ಗೊತ್ತಿಚ್ಚೆ? ಏನಾಯ್ತು? ಒಬ್ಬನೇ ಮಾತಾಡ್ಕೊಂಡು ಎತ್ತೋಗ್ತಾ ಇದ್ದೆ. ಅಯ್ಯೋ ನಿಂಗಿನ್ನ ತಿಳಿದ? ಇಲ್ಲ ಏನು? ಗೀತೆ ವಿಷ ಕುಡ್ಬಿಟ್ಟವಳೆ ಬೆಳಗ್ಗೆನೆ ಆಲೋಟೆಗೆ. ಅಯ್ಯೋ ಚಿಕ್ಕೋನೆ ಯಾಕೋ ಏನಾಯ್ತು? ಅಯ್ಯೋ ಗೊತ್ತಿಚ್ಚೆ ಅವ್ರು ಮೊದಲನೇ ಗಣ್ಣು ಬಂದು ಪೀಡಿಸ್ತಾವನೆ. ಬಾನ ಮನ್ಕೋಗೋಣ ಅಂತ. ಇವಳು ಬರಲ್ಲ ಅಂತ ಹೇಳ್ಬಿಟ್ಟು ವಿಷ ಕುಡ್ಕೊಂಬಿಟ್ಟವಳೆ. ಕಾಫಿ ಕುಡಿದ್ಮೇಲೆ ಕುಡ್ತಿದ್ರೆ ಸರೋಗಿತ್ವ. ಕಾಫಿ ಕುಡಿತಿದ್ದಕ್ಕೆ ಮುಂಚೆನೇ ಕುಡ್ಕೊಂಬಿಟ್ಟವಳು ಗೊತ್ತಿಚ್ಚೆ. ಅಯ್ಯೋ ಎಲ್ಲ ಇವಾಗ? ಅವ್ರು ಮೊದಲನೇ ಗಂಡು ಎತ್ಕೊಂಡು ಹೋದ್ನ ಆಸ್ಪತ್ರೆಕ. ಎರಡನೇ ಗಂಡ ಅವನ ತೋಟದಕ್ಕೆ ಹೋಗೋನೆ. ಮೂರನೇವನಿಲ್ಲ, ಇಬ್ಬರೇ ಇರೋದು. ನಮ್ಮ ದೊಡ್ಡವನೊಬ್ನು ಆಮೇಕ ಅವನೊಬ್ನು. ಅವನ ಹೆಸರು ನಂಗೆ ತಿಳಿದ್ವ. ನಮ್ಮ ಅತ್ತೆ ಅವ್ರ ಊರೇ. ಅವನೊಬ್ನು. ಇಬ್ಬರೇ ಇರೋದು, 3 ಜನ ಇಲ್ಲ. ಪ್ರಾಣಿಗೆ ಅಂತ ತೊಂದರೆ ಇಲ್ಲಲ್ಲ? ಅದಕ್ಕೆ ಇವಾಗ ಓದ್ತಾ ಇದ್ದೀನಿ ನೋಡ್ಕೊಂಬರಕ್ಕ. ನಮ್ಮ ಅಪ್ಪನ ಹೇಳಿದ್ನು ಯಾರು ಹೋಗ್ಬೇಡ್ರಿ ಅಂತ. ಅದ್ಯಾಕೋ ಅದೇನೋ ನಾಳೆ ತಿಳಿತದಂತೆ ನಮ್ಮ ಅಪ್ಪನು ಯಾಕೆ ಹೋಗ್ಬೇಡ್ರಿ ಅಂತ ಹೇಳಿರೋದು. ಅಲ್ಲೇ ವಿಷ ಕುಡ್ದವಳು ಅವಳನ್ನ ನೀವು ಕರ್ಕೊಂಡು ಹೋಗ್ತೀರಾ? ಇನ್ನು ಯಾರ ಕರ್ಕೊಂಡು ಹೋಗ್ಬೇಕು? ಕರ್ಕೊಂಡೋಗ ಅವ್ರು ಮೊದಲನೇ ಗಂಟು ಕರ್ಕೊಂಡೋಗೋನೆ, ಎರಡನೇ ಒಂದು ತೋಟಕ್ಕೆ ಹೋಗೋನೆ. ಇವಾಗ ನಾನು ಓದ್ತಾ ಇದ್ದೀನಿ. ಹೋಗಿ ನೋಡ್ತೀನಿ ಏನಾಗೋಳೆ ಏನು ಅಂತ ಹೇಳ್ಬಿಟ್ಟು. ನಿಮ್ಮ ಅಪ್ಪನ ಒಳ್ಳೆಯವನಿತ್ತು. ಆಹಾ ಎಂತವನಪ್ಪ ನಿಮ್ಮ ಅಪ್ಪನ. ಬೋಲಾದನು. ಇವಾಗ ನಿನ್ನ ಜೊತೆಗೆ ಮಾತಾಡೋಕೆ ಅಣ್ಣಂಗೆ ಬಿಡ್ವಿಲ್ಲ. ನಾನು ಹೋಗ್ಬೇಕು. ಗೀತೆ ವಿಷ ಕುಡ್ದವಳೆ, ಗೀತೆ ವಿಷ ಕುಡ್ದವಳೆ. ಅಮ್ಮ ನಮ್ಮ ಮನೆಗಿನ್ನ ಏನೇನು ಅನಾಹುತಗಳಾತವೋ ಏನೋ ಭಗವಂತ. ಯಾರೂ ಇಂಥ ಕೆಲಸನೇ ಮಾಡ್ಕೊಂಡಿಲ್ಲಲ್ಲಪ್ಪ. ಇದೇ ಫಸ್ಟ್ ಇಂಥ ಕೆಲಸ ಆಗಿರೋದು. ಲೇ ಎತ್ತ ಲೇ ನಿಂಗಿನ್ನ ತಿಳಿದೇನಾ? ಏನು ತಿಳಿದಂಕ ಏನಾಯ್ತಾ? ಲೇ ಗೀತೆ ವಿಷ ಕುದ್ಬಿಟ್ಟವಳೆ. ಲೇ ಏನೋ ಹಿಂಗಂತ ಇದೆಯಾ? ಏನೋ ಅಷ್ಟೇ ಅದು ಕೊಂಡ್ಕೊಳ್ತಿಲ್ಲ ಇನ್ನು. ಆಯಮ್ಮನ ಕೇಳಿದ್ಲು ಬಾಟ್ಲು ಒಂದು ತಂದ್ಕೊಡು ಅಂತ. ನಾನು ತಂದ್ಕೊಟ್ನೆ. ಆಯಮ್ಮನ ಕುಡ್ಕೊಂಡಿದ್ರೆ ಸರ ಗೊತ್ತು, ಇವಳು ಕುಡ್ಕೊಂಬಿಟ್ಟವಳೆ. ಇನ್ನು ಆಯಮ್ಮನಿಗೆ ಒಂದು ತಂದ್ಕೊಡ್ಬೇಕು. ನಂಗೆ ತಲೆನೋ ಹೋಗಪ್ಪ. ಎಲ್ಲ ಇವಾಗ ಇದು ಮೊದಲನೇ ಗಂಡು ಎತ್ಕೊಂಡೋದ್ನು. ಅತ್ತೆ ಏನತ್ತೆ ಇಲ್ಲಿಗೆ ಬಂದಿದ್ದೆ ಒತ್ತುಟಕ್ಕೆ? ಅಯ್ಯ ಮೊದಲನೇ ಗಂಡು ಬಂದಾನೆ. ಬಾವು ನಾನು ನೋಡು ನೀನು ಮೊದಲನೇ ಗಂಡು ಅಂತ ಇದ್ದೀನಿ. ಎರಡನೇ ಗಂಡು ನೀನು ಎರಡನೇ ಎಂಟ್ರು ವಿಷ ಕುಡ್ಬಿಟ್ಟಳು. ಹೋಗು. ಲೇ ಸರೋಜೆ, ನಮ್ಮ ಅಪ್ಪನ ಹೇಳೋನು ಯಾರು ಹೋಗ್ಕೊಡ್ದಂತೆ. ಯಾರು ಹೋಗ್ಕೊಡ್ದಂದ್ರೆ ಅದಂಗ? ಲೇ ಅವ್ರು ಮೊದಲನೇ ಗಂಡು ಎತ್ಕೊಂಡು ಹೊರಟೋಗ್ಬಿಟ್ನು. ಹಿಂಗೆ ಕೈಯಾಗೆ ಎತ್ಕೊಂಡು ಹೊರಟೋಗ್ಬಿಟ್ನು. ನೀನು ಬರೋವರೆಗೂ ಎರಡನೇ ಒಂದು ಬರೋವರೆಗೂ ಕಾಯ್ಕೊಂಡಿದ್ದಿದ್ರೆ ಅಷ್ಟೇ ನಾವು ಶಿವನ್ಪಾದ ಸೇರ್ಬಿಟ್ಟಿರೋಳು. ನಾನು ಹೋಗಿ ನೋಡ್ಕೊಂಬರ್ತೀನಿ. ಬರಂಗಿದ್ರೆ ಬಾ. ಕರ್ಕೊಂಡೋಗು. ಮೊದಲನೇ ಅವನು ಇದ್ಬೇಕು, ಎರಡನೇ ಅವನು ಇರಬೇಕು. ಕರ್ಕೊಂಡೋಗ ಬರ. ಅಲ್ಲೇ ಅವನು ನೋಡಿದ್ರೆ ಮೊದಲನೇ ಗಣ್ಣು ಅಂತಾನೆ, ನೀನು ನೋಡಿದ್ರೆ ಎರಡನೇ ಗಣ್ಣು ಅಂತೀಯ. ಏನ್ರಲ್ಲ ಇದು ನೀವು ಮಾತಾಡೋಟ? ನನಗೇನು ಇಷ್ಟ ಆಗಿಲ್ಲಮ್ಮ. ನಿಂಗೆ ಇಷ್ಟ ಆಗಲಿ ಇಷ್ಟ ಆಗದಿರಲಿ ನೀನು ಅದನ್ನು ಕೇಳಿಸ್ಕೊಳ್ಳೇಬೇಕು. ಇರೋದೇ ಅದು ನಿಜವಾದ ಸತ್ಯವಾದ ಮಾತು. ಇವನು ಎರಡನೇ ಗಣ್ಣ, ಅವ್ನು ಮೊದಲನೇ ಗಣ್ಣು. ಅವಳು ವಿಷ ಕುಡ್ದು ಹೋಗಿದ್ಲಂತೆ. ಅವ್ನು ಎತ್ಕೊಂಡು ಹೋದ್ನು ಆಸ್ಪತ್ರೆಗೆ. ಇವ್ನು ಬರೋವರೆಗೂ ಏನು ಕಾಯ್ಕೊಂಡಿರ್ತಾನೆ ಅವನು. ಅವನೇನ್ರೂ ಅವ್ನು ಎತ್ಕೊಂಡು ಹೋದ್ನು. ಅವನೇನ್ರೂ ಇವನು ಎತ್ಕೊಂಬನ್ನುವ. ಲೇ ಅದೇ ಅನ್ಲೇ ಹಂಗೆ ಹೇಳ್ತಾ ಇದ್ದಿಲ್ಲ. ನಂಗೆ ಒಂದು ಮಾತು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗಿಲ್ಲ, ಹೋಗಿ ಬಿಡು, ಒಳ್ಳೆ ಕೆಲಸ. ಏನು ಗೌರಿ? ಸ್ವಾಮಿ ಅಯ್ಯೋ ಸ್ವಾಮಿ ಅಂತ ಇದ್ದೀನಿ. ಮವ ಎರಡನೇ ಎಂಟ್ರು ಬಂದವಳು ಮವ. ನೀನು ಹೇಳ್ಬೇಕೇನಮ್ಮ ಅವಳು ಎರಡನೇ ಎಂಟ್ರು ಅಂತ? ಯಾವಾಗೋ ಗೊತ್ತು ಬಿಡು. ಏನು ಗೌರಿ ಬೆಳಗ್ಗೆನೇ ಬಂದಿದ್ಯಾ? ಲೇ ಬಾರ್ಲೇ ಬಿರಿನ್. ಲೇ ಅಪ್ಪನ ಬಂದ್ರೆ ಬೇಡ ಅಂತಾನೆ ಬಿರಿನ್ ಬಾರ. ಏನು ಇವನೇನು ಕಿತಾಪತಿ ಮಾಡ್ತಾವ ನೀನು? ಲೇ ಅವನವ್ನು ಸಿಕ್ಕೋನ? ಲೇ ಬಂದ್ಬಿಟ್ಟು ಬಿರಿನ್ ಬಾರ, ಹೋಗನ್ ಬಾರ. ಲೇ ಬಂದು ಇಲ್ಲಿದ್ದೀನಿ. ಏನಾದ್ರು ಬರ ಇಲ್ಲಿ ಅವನವನು ಬಂದೇ ಬಿಟ್ಟು ನೀವು ಮುದುಕನು. ಏನಪ್ಪ ಏನು ಅವ್ನು ಕೇಳ್ತಾ ಇರೋದು? ಬರ ಅಂತ ಇದ್ದೀ. ಏನು ಸಮಾಚಾರ? ಸಮಾಚಾರನೂ ಇಲ್ಲ ಅನಾಚಾರನೂ ಇಲ್ಲ. ಗೀತಿನ ನೋಡ್ಕೊಂಬರಕ್ಕ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ನಾನು. ಬೀಳ್ತವೆ ಏಟಗ್ಲಿಂಕ ಹೋಗ್ಕೊಡ್ತು. ಸುಮ್ಮನೆ ಇರಬೇಕು. ಅವ್ರ ವಸ್ತುನ ಅವ್ರು ನೋಡ್ಕೊತಾರೆ. ಸುಮ್ಮನೆ ಇರಬೇಕು, ಹೋಗ್ಕೂಡ್ದು. ಅದೇಂಗಪ್ಪ ಅವ್ರ ವಸ್ತು ಆಗ್ತದೆ? ಅವಳನ್ನ ನಾನೆಲ್ಲ ಮದುವೆ ಆಗಿರೋದು. ಉಸಿರಿಲ್ಲ ಅನ್ಕೊಂಡಿದ್ನಿ, ಉಸಿರು ಬಂದದೆ. ಬೇರೆಯವ್ರ ಹೆಂಡ್ತಿನ ಕರ್ಕೊಂಬಂದು ಇಕ್ಕೊಂಡ್ರೆ ಅವ್ರು ಸುಮ್ಮನೆ ಇರ್ತಾರೇನಾ? ಸುಮ್ಮನೆ ಇರ್ತಾರ?
ಮಾನ ಮರ್ಯಾದೆ ಬೇಡ ನಿಂಕ. ಎಲ್ಲ ನೋಡಿದ್ಯಾ ಎಂತಕ್ಕೋಸ್ಕರ ಕಿತ್ಲಾಡಿರೋದು? ಏನಾಯಿತು ರಾಮಾಯಣ? ಲೇ, ನಿನ್ನಿಂದ ಒಂದು ಕೂಡ ಒಳ್ಳೆ ಕೆಲಸ ಆಗಿಲ್ಲನ. ನೀನು ಹುಟ್ಟಿದಾಗಿಂದ ಅಯ್ಯೋ ದೊಡ್ಡ ನಾನು ಹೊಟ್ಟೆಗೆ ಹುಟ್ಟಿದಕ್ಕೂ ಸಾಕಾಯ್ತಪ್ಪ, ಇವತ್ತೊಂದು ಒಳ್ಳೆ ಕೆಲಸ ಮಾಡಿದ್ನು ಅಂತ ನಾನು ಖುಷಿನೇ ಪಟ್ಟಿಲ್ಲ. ನೀನು ಮಾಡೋದೆಲ್ಲ ಎಡವಟ್ಟು ಕೆಲಸಗಳೇ. ಎಡವಟ್ಟು ಕೆಲಸಗಳಂದರೆ ಎಡವಟ್ಟು ಕೆಲಸಗಳೇ. ನಾನು ತಲೆ ಬಗ್ಸೋ ಕೆಲಸನೇ ನೀನು ಮಾಡಿರೋದು. ನಾನು ತಲೆ ಎತ್ಕೊಂಡು ತಿರುಗೋ ಕೆಲಸ ನೀನು ಏನೇನೂ ಮಾಡಿಲ್ಲ. ಪೋಳಿ ನನ್ನ ಮಗನು, ನಿಂದು ಒಂದು ಜನ್ಮನೇನಾ? ಲೇ, ನೀನು ಬರಲೇ, ಆ ಮುದ್ಕುನಿ ಯಾವಾಗಲೂ ಬುಡ್ಕೊಂತ ಇರ್ತಾನೆ. ಇರ್ತಿತ್ತೆ ಬರ ಆಗ ನನ್ನ ಮಗನಿಗೆ ಏನಂತ ತಗೊಂಡು ಗುಂಡು ಮೇಲೆ. ಓಹೋ ಓ, ನಿಂಗೆ ಯಾಕೆ ಹೇಳೋ? ನಿನ್ನ ಮೈಯಾಗೇನು ರಕ್ತ ಅದ, ಮಾಂಸ ಅದ? ಓಹೋ, ನೀನು ಸಾವಧಾನವಾಗಿದ್ದಾಗ ನಾವು ಸಾವಧಾನವಾಗಿರೋಕ್ಕಾಗಲ್ಲ. ನಾನು ಹೋಗ್ಬೇಕು, ನಾನು ನೋಡಬೇಕು. ಕಾತ್ಕೊಡು, ಒಂದು 50,000 ಅವಳನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಬಿಟ್ಟು ಮೇಲ್ ಮಾಡಿಸ್ಕೊಂಡು ಕರ್ಕೊಂಬರ್ತೀನಿ. ಕೊಡು ಒಂದು 50,000. ಯಾವ್ದಾಗ ಕೊಟ್ಬಿಟ್ಟಿದ್ಯಾ ನೀನು 50,000 ನಂಕ? ಯಾವ್ದು ಕೊಟ್ಟಿದ್ಯಾ ನೀನು? ಯಾವ ಥರ ಕೊಟ್ಟಿದ್ಯಾ? ಹಿಂಗಪ್ಪ 50,000 ನಾನು ಕೇಳ್ದಾಗ ಕೊಡು ಅಂತ. ಹೋಗಲೇ ಹೋಗ, ಇಲ್ಲಾಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು, ನೀನೇ ವಿಷಯ ಕೊಡ್ತಿರೋದು ಅಂತ. ಸರೋಜಮ್ಮ, ಹಿಡ್ಕವನ್ನ ಹಿಡ್ಕೊಂಬಿಡ್ತೀಯ. ನಾನೇನು ಹಸುನೇ ಇಲ್ಲ, ಎಮ್ಮೆನ ಹಿಡ್ಕೊಳಕ? ಓಹೋ, ಅದು ಯಾವ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ? ಕೊಡೋಗೋ ದೊಡ್ಡನೇ, ನಾನು ಹೇಳ್ತಾ ಇದ್ದೀನಿ. ಸುಮ್ಮನೆ ಇದ್ಬಿಡು, ಸುಮ್ಮನೆ ಇರೋ, ನನ್ನ ಮಾತು ಕೇಳು. ಈ ಕತೆಗಳು ಈ ಆಟಗಳು ಬಿಟ್ಬಿಟ್ಟು ಮಾನವಾಗಿರು ಮನೆಗ. ಆ ಮಗು ನೋಡ್ಕೊ. 1-2 ದಿವಸ ಇವತ್ತು ನಾಳೆ ನಾಳದ್ದು ಸುಮ್ಮನೆ ಇರು. ಅದೇನ ಆಗ್ತದೋ ಆಗಲಿ. ಸುಮ್ಮನೆ ಇಲ್ಲದ್ದೆಲ್ಲ ರಾಮಾಯಣ ಮಾಡಬೇಡ ದೊಡ್ಡವನೇ ನೀನು. ಹೋಗೋದು ಬೇಡ ನಮ್ಮ ಮನೆಯಿಂದ ಯಾರೂ. ಅವರಿಷ್ಟ, ಅವ್ರು ಏನು ಮಾಡ್ಕೊತಾರೋ ಮಾಡ್ಕೊಳ್ಳಿ, ಸುಮ್ಮನೆ ಇದ್ಬಿಡ್ರಿ. ನಾನು ಅದಕ್ಕೆ ಹೇಳಿದ್ದು ನಿಂಗೆ ರಕ್ತ ಇಲ್ಲ ಅಂತ. ರಕ್ತ ಇದ್ದಿದ್ರೆ ದಡ ಬುಡಿ ಅಂತ ಓಡೋಗ್ಬಿಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಬಿಡ್ತೈತೆ. ನಿಂಗೆ ರಕ್ತ ಇಲ್ಲ ಸುಮ್ಮನೆ ಇರಬೇಕು. ನಾವು ರಕ್ತ ಇರೋರು ಓದ್ತಾ ಇದ್ದೀರಿ, ಬೀಳ್ತವೆ ಏಟುಗಳಿಂಕ ತಲಾಟೆ ಮಾತುಗಳು ಮಾತಾಡಿದ್ರೆ. ಲೇ ಬರ ನೀನು ಅಯ್ಯಪ್ಪನ ಮಾತುಗಳು ಕೇಳ್ಬೇಡ, ಬರಲೈ. ಅಯ್ಯಪ್ಪನ ಮಾತುಗಳು ಕೇಳ್ದವ್ರು ಇವತ್ತು ಯಾರು ಉದ್ಧಾರ ಆಗಿಲ್ಲ. ನೀನು ಉದ್ಧಾರ ಆಗಲ್ಲ, ನಾನು ಉದ್ಧಾರ ಆಗಲ್ಲ. ಉದ್ಧಾರ ಆಗಿರೋದು ಆಸರಾಗ್ಯತೆ. ಬರಲೇ, ಯಾವನು ನೀನು? ಗೌರಿ, ಹಂಗೆ ಹಿಂದಕ್ಕೆ ತಿರ್ಕೊಂಡು ಅವ್ನು ಹಿಡ್ಕೊ ಅವನ್ನ ಬಿಡಬೇಡ. ಲೈ ಬರ ಇಲ್ಲೇ. ಬಂದ್ಬಿಡು. ಯಾಕ ಹಿಡ್ಕೊಂಡು ಹೊಡಿತಾನೆ. ಗಾಡಿ ಮುದಕ್ಕೆ ನೀನು ಕಮ್ಮಿ ಎಲ್ಲ ಹೋಯ್ತಾನೆ ನನ್ನನ್ನು. ಹಿಡ್ಕಳೆ ಗೌರಿ, ನಿಂಗೆ 1,000 ರೂಪಾಯಿ ಕೊಡ್ತೀನಿ, ಅವ್ನು ಹಿಡ್ಕೊ. ಇವಾಗ ಬಾ, ಹಿಡ್ಕೊ ಬಾ. ನೀನಾಗ ನಾವು ಹೋಗ್ಬೇಕಾ ಶಿಕೋನೆ? ಹೋಯ್ತೀನಿ ಅಂದರೆ ಹಂಗಿಂಗೆ ಒಯ್ಯಲ್ಲ ನಿನ್ನ, ಊರೆಲ್ಲ ಅಟ್ಟಾಡ್ಸ್ಕೊಂಡು ಹೋಯ್ತೀನಿ ನಿನ್ನ. ಅಲ್ಲಪ್ಪ, ಅವಳು ಇಂಥ ಪರಿಸ್ಥಿತಿನಾಗಿತ್ತು, ಅವಳನ್ನ ನಾವು ನೋಡ್ಕೊಂಡಿಲ್ಲ ಅಂದರೆ ಹೆಂಗಪ್ಪ? ಜನ ಮೆಚ್ಚೋದು ಬೇಡ, ಭಗವಂತನ ಮೆಚ್ತಾನ. ನೀನು ಹೇಳಪ್ಪ, ಇದು ನ್ಯಾಯನೇನಪ್ಪ? ನೋಡ ದೊಡ್ಡನೆ, ನಿನಗೆ ತಾಳ್ಮೆಯಿಂದ ಹೇಳಿ ನನ್ನ ಜೀವನನೇ ಮುಗ್ದೋಯ್ತು. ಆವತ್ತಿಂದ ನೀನು ಈ ತಪ್ಪುಗಳು ಮಾಡ್ಕೊಂಡೇ ಬರ್ತಾ ಇದೀಯ ಈ ತಪ್ಪುಗಳನ್ನ. ಇಲ್ಲಿಗಾದರೂ ಸ್ಟಾಪ್ ಮಾಡು. ಆ ಅಪ್ಪನ ಆಸೆ ಪಟ್ಟು ಬಂದವನೇ ನನ್ನ ಹೆಂಡ್ತಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಆಯಿತಾ? ನಿನಗೆ ಹೆಂಡ್ತಿ ಅವಳೆ, ಮಗನವನೇ, ಮಕ್ಕಳಿಬ್ಬರು ಹೆಣ್ಮಕ್ಳವ್ರೆ, ಅವ್ರನ್ನ ನೋಡ್ಬೇಕು ನೀನು. ಇನ್ನು ಆ ಹುಡುಗಿ ಕತೆ ಬಿಟ್ಬಿಡು. ಅವ್ರು ನೋಡಿಕೊಂಡು ಅವ್ರ ಮನೆಗೆ ಕರ್ಕೊಂಡು ಹೋಗ್ಲಿ. ಇಲ್ಲಿಗೆ ಸ್ಟಾಪ್ ಮಾಡು ನಿನ್ನ ಆಟಗಳನ್ನ. ನನಗೂ ಸಾಕಾಗ್ಬಿಟ್ಟದಪ್ಪ. ನೋಡಿ ಏನೇನು ಹೆಚ್ಚು ಕಡಿಮೆ ಆದರೆ ಏನಪ್ಪ ಮಾಡೋದು? ಅದು ಆ ಹುಡುಗಿಗೆ ಇರಬೇಕಾಗಿತ್ತು ಯೋಚನೆ. ಮುಗೀತಲ್ಲ, ನಿನ್ನ ಮದುವೆ ಆದ್ಲು, ಒಂದು ಮಗು ಆಯಿತು, ಮುಗೀತಲ್ಲ. ಅವ್ರಿಗೇನಕ್ಕ ನೋಟಿಸ್ ಕಳಿಸಿದ್ದು? ಏನಕ್ಕ? ತಪ್ಪು ತಾನೆ? ಉಪ್ಪು ತಿಂದವಳೆ ನೀರು ಕುಡಿಬೇಕು. ನೀವ್ಯಾರೂ ಆಸ್ಪತ್ರೆ ಹತ್ರ ಹೋಗ್ಬಿಡ್ರಿ, ರೋಸ್ಟಂಗೆ ತಡ್ಕೊಳ್ರಿ. ನನ್ನ ಮಾತು ಕೇಳಿ ತಾಳ್ಮೆಯಿಂದ ಇದ್ಬಿಟ್ರು. ಇವತ್ತು ನಾಳೆ 2 ದಿವಸ ತಾಳ್ಮೆಯಿಂದ ಇರ್ರಿ. ಬಾವ, ಅದೇನೋ ಕೆಲ್ಸಕ್ಕೆ ಹೋಗ್ತೈತೆ. ರಾಮ್ನು ನೀನು ದೇವ್ರು ಒಳ್ಳೇದು ಮಾಡಿ ಓಡ್ ಬರ್ರಿ, ನಾನು ನೋಡ್ಕೊಂತೀನಿ ನಮ್ಮ ಯಜಮಾನ. ನಾನು ಕಳ್ಸಲ್ಲ, ಹೋಗ್ಮವ ಆಸ್ಪತ್ರೆಗ. ನೋಡ, ಓಡಿದಿ ಅಂದರೆ ಬೀಳ್ತವೆ ಏಟುಗಳು. ನಿಂತ್ಕೊಳ್ಳಲ್ಲಿ, ನಿಂತ್ಕ. ಯಾಕೆ ಬಂದ್ಬಿಡು. ಒಯ್ಯಕ್ಕೆ ಬಂದಿರೋದು ನೀನು, ಅಂಕೇನು ತಿಳಿಯಲ್ಲೇ? ಬಿಡು ಗಾಡಿ ಬಿಟ್ಬಿಟ್ಟು ನಡಿ ಆ ಕಡೆಗೆ. ನೀನು ಗಾಡಿ ನಗ್ಬೇಕು, ನಾನು ಕೊಡಲ್ಲ ಗಾಡಿ. ರಾಮ್ನು ನೀನು ಕಾರಾಗ ಹೋಗೋದು. ಈ ಕಡೆಗೆ ಬಾ. ಬಾರ ಇಲ್ಲೇ, ನನ್ನ ಮಾತು ಕೇಳುವ. ನಾನು ಕೇಳಲ್ಲ, ನಾನು ಓದ್ತೀನಿ. ಲೇ, ಇವ್ನು ನಿಡ್ಕ ಬರ ಇಲ್ಲ ದೊಡ್ಡವನೇ. ಲೇ ಬರ ಇಲ್ಲೇ. ಹೋಗ. ಮುಂದುವರಿಯುವುದು